ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮನ್ವಿತಾ ಮತ್ತು ನಾನು ಹೊರಟಿದ್ದೇವೆ ಟೂರ್ ಹೋಗಲಿಕ್ಕೆ. ಹಾಗೆ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಹಾಗೆಯೇ ನಾವು ಕೂಡ ರೆಡಿ ಆಗಿದ್ದೇವೆ. 9 ಗಂಟೆಗೆ ನಾವು ಕಾರಲ್ಲಿ ಹೋಗ್ತಿರೋದು. ಹಾಗೆ ಇವಾಗ 8 ಗಂಟೆ ಆಯಿತು, ಇನ್ನು ನಾವು ಹೋಗ್ತೇವೆ. ಹಾಗೆ ಮುಂದೆ ನಾವು ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇರ್ತೇವೆ. ಎಲ್ಲಿಗೆ ಅಂತೇಳಿ ನಿಮಗೆ ಮುಂದೆ ಗೊತ್ತಾಗ್ಬೋದು. ನಾವು ವಿಡಿಯೋದಲ್ಲಿ ನಾವು ಹೋದ ವ್ಯೂವನ್ನೆಲ್ಲ ನಿಮಗೆ ತೋರಿಸ್ತೇವೆ. ಅದೇ ರೀತಿ ಯಾವ ಪ್ಲೇಸಿಗೆ ಹೋಗ್ತೇವೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೇವೆ. ಬಾಯ್ ಬಾಯ್. ನೋಡಿ, ಇಷ್ಟು ಲಗೇಜ್ ತೊಗೊಂಡಿದ್ದೇವೆ. ಮನ್ವಿತಾ ರೆಡಿ ಆದಲು, ನಾನು ರೆಡಿ ಆದೆ. ನಾವಿವಾಗ ಕಸಿನ್ ಮನೆಗೆ ಹೋಗ್ತಾ ಇದ್ದೇವೆ. ಅವರ ಮನೆಯಿಂದ ಮತ್ತೆ ನಾವು ಒಟ್ಟಿಗೆ ಹೋಗೋದು. ಇವಾಗ ಜಾನ್ ಅವರು ಇದ್ದಾರೆ, ಅವರು ಕಸಿನ್ ಮನೆ ತನಕ ಬಿಡ್ತಾರೆ ನಮ್ಮನ್ನು. ಫ್ರೆಂಡ್ಸ್, ನಾವಿವಾಗ ಗಾಡಿಯಲ್ಲಿ ಕೂತ್ಕೊಂಡಿದ್ದೇವೆ. ಇವಾಗ ಹೋಗ್ತಾ ಇದ್ದೇವೆ. ಇನ್ನೊಂದು ಮಧ್ಯಾಹ್ನದ ಹೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗ್ತೇವೆ. ಕರೆಕ್ಟ್ 9 o'clock. ಇವಾಗ 9 o'clock ಆಯಿತು. ಹಾಗೆ ಇವಾಗ ಗಾಡಿಯಲ್ಲಿದ್ದೇವೆ. 3-4 ವರ್ಷದ ಮೊದಲೇ ನಾವು ಫ್ಯಾಮಿಲಿ ಸಮೇತ ಇಲ್ಲಿಗೆ ಟೂರ್ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆವು. ಆದರೆ ನಾವು ಅಂದ್ಕೊಂಡಾಗೆ ಆಗಲೇ ಇಲ್ಲ. ಆಮೇಲೆ ಕೊರೋನಾ ಬಂತು, ಹೋಗ್ಲಿಕ್ಕಾಗಲಿಲ್ಲ. ಹಾಗೆಯೇ ಇವಾಗಂತೂ ಫ್ಯಾಮಿಲಿ ಸಮೇತ ಹೋಗಲಿಕ್ಕೇ ಆಗೋದಿಲ್ಲ. ದನ ಇದೆ, ದನವನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಅದೇ ರೀತಿ ಅತ್ತೆಯವ್ರನ್ನೊಬ್ಬರನ್ನು ಬಿಟ್ಟು ಕೂಡ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಮನ್ವಿತಾ ಮತ್ತು ನಾನು ಇಬ್ಬರೇ ಹೊರಟಿದ್ದೇವೆ. ಜಾನ್ ಅವರು ಮನೆಯಲ್ಲಿರ್ತಾರೆ. ಹಾಗೆಯೇ ತುಂಬ ವರ್ಷದ ಒಂದು ಆಸೆ ಹೋಗಬೇಕು ಅಂತ ಇವಾಗ ನಾವು ಹೋಗ್ತಾ ಇದ್ದೇವೆ. ತುಂಬ ವರ್ಷದ ಮೊದಲು ನಾನು ಹೋಗಿದ್ದೆ, ಆಮೇಲೆ ಹೋಗಲಿಲ್ಲ. ಮನ್ವಿತಾ ಅಂತೂ ಹೋಗೇ ಇಲ್ಲ. ಹಾಗೆ ಇವಾಗ ಹೋಗ್ತಾ ಇರುವಾಗ ದಾರಿ ಮಧ್ಯೆ ಕಾಣಸಿಗುವ ಸೀನರಿನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿತ್ತು. ಹಗಲು ಟೈಮ್ ಹೋದ ಕಾರಣ ಎಲ್ಲವನ್ನು ನೋಡಿಕೊಂಡು ಹೋಗುವ ಆಯಿತು. ನೈಟ್ ಹೋಗ್ತಿದ್ರೆ ಸ್ವಲ್ಪ ನೋಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಇವಾಗ ನೋಡಿ, ವ್ಯೂ ಎಲ್ಲ ತುಂಬಾ ಸೂಪರಾಗಿತ್ತು. ಹಾಗೆ ನಾನು ಸ್ವಲ್ಪ ರೆಕಾರ್ಡಿಂಗ್ ಮಾಡಿ ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತಾ ಇದ್ದೇನೆ. ಇವಾಗ ಮಧ್ಯಾಹ್ನ ಹೊತ್ತು ಅಂದರೆ 12:30 ಆಗುವಾಗ ನಾವಿಲ್ಲಿ ಹಾಸನಕ್ಕೆ ರೀಚ್ ಆಗಿದ್ದೇವೆ. ಹಾಗೆ ಮಧ್ಯಾಹ್ನದ ಊಟ ಮಾಡುವ ಅಂಥೇಳಿ ಇಲ್ಲಿ ಹೋಟೆಲಿಗೆ ಹೋಗಿದ್ದೇವೆ. ತುಂಬಾ ಒಳ್ಳೆಯ ಹೋಟೆಲ್, ನೀಟ್ ಆ್ಯಂಡ್ ಕ್ಲೀನ್. ತುಂಬಾ ಖುಷಿಯಾಯಿತು. ಹಾಗೆಯೇ ಊಟ ಮುಗಿಸ್ಕೊಂಡು ಮತ್ತು ನಾವು ಇಲ್ಲಿಂದ ಹೊರಟೆವು. ಎಂಪೈರ್ ಅಂತೇಳಿ ಈ ಹೋಟೆಲಿದ್ದು ಹೆಸರು. ತುಂಬಾ ಖುಷಿಯಾಯಿತು. ತುಂಬ ನೀಟಾಗಿ ಚೆನ್ನಾಗಿದೆ. ನೀವು ಯಾರಾದರೂ ಈ ಕಡೆ ಹೋಗುವವರಿದ್ದರೆ ಈ ಹೋಟೆಲಿಗೆ ವಿಸಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ಹೊರಟೆವು. ಹಾಸನದ ಟೋಲ್ ಗೇಟ್ ಪಾಸ್ ಆದ ಕೂಡಲೇ ಈ ಹೋಟೆಲ್ ಸಿಗ್ತದೆ.
ಇಷ್ಟರ ತನಕದ ದಾರಿ ನೋಡುವಾಗ ಯಾರಿಗೆಲ್ಲ ಗೊತ್ತಾಯಿತು ಹೇಳಿ ನೋಡೋಣ. ನಾವಿವಾಗ ಹೋಗ್ತಿರುವುದು ಬೆಂಗಳೂರಿಗೆ. ಜೀವಿತ ಅಲ್ಲಿದ್ದಾಳೆ, ಹಾಗಾಗಿ ಒಂದು ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಇವಾಗ ಹೋಗ್ತಿರೋದು. ಹಾಗೆಯೇ ನಾವಿವಾಗ ಹತ್ತಿರ ಬೆಂಗಳೂರಿಗೆ ರೀಚ್ ಆದೆವು. ಬೆಳಗ್ಗೆ 9 ಗಂಟೆಗೆ ಹೊರಟಿದ್ದೆವು. 3 ಗಂಟೆ ಹೊತ್ತಿಗೆ ನಾವಲ್ಲಿಗೆ ರೀಚ್ ಆದೆವು. ನೋಡಿ, ಇವಾಗ ಕಸಿನ್ ಮನೆ ಹತ್ತಿರದಲ್ಲೇ ಇದ್ದೇವೆ. ನೋಡಿ, ನಾವು ಕಸಿನ್ ಮನೆಗೆ ರೀಚ್ ಆದೆವು. ಜೀವಿತ ಕೂಡ ಇಲ್ಲಿಗೆ ಬಂದಿದ್ದಾಳೆ. ಇವಾಗಷ್ಟೇ ರೀಚ್ ಆದೆವು. ಬೆಳಿಗ್ಗೆ 9 ಗಂಟೆಗೆ ಹೊರಟದ್ದು, ಇವಾಗ 3:15ಕ್ಕೆ ಬ್ಯಾಂಗ್ಳೂರಿಗೆ ರೀಚ್ ಆದೆವು. ಹಾಗೆ ಹೋದ ದಿನ ಸಾಯಂಕಾಲ ಸ್ವಲ್ಪ ಪೇಟೆ ಸುತ್ತಾಡಿಕೊಂಡು ಬರೋಣ ಅಂತೇಳಿ ಅತ್ತಿಗೆಯವರು ನಮ್ಮನ್ನು ಕರ್ಕೊಂಡು ಹೋದರು. ಹಾಗೆ ಇಲ್ಲಿ ಮನೆ ಹತ್ತಿರದಲ್ಲಿರೋ ಒಂದು ಶಾಪಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೆವು. ಹಾಗೆಯೇ ಹತ್ತಿರದಲ್ಲಿ ಒಂದು ಚರ್ಚ್ ಕೂಡ ಇತ್ತು, ಅಲ್ಲಿಗೆ ಕೂಡ ನಾವು ವಿಸಿಟ್ ಮಾಡಿದೆವು. ತುಂಬಾ ಒಳ್ಳೆ ಶಾಪಿಂಗ್ ಮಾಡುವ ಸ್ಥಳ, ಅಂದರೆ ಕಲೆಕ್ಷನ್ ಕೂಡ ತುಂಬ ಇತ್ತು, ರಶ್ ಕೂಡ ಹಾಗೆಯೇ ಇತ್ತು. ಆದರೂ ನಮಗೆ ಇಷ್ಟವಾದ ಕೆಲವನ್ನು ಶಾಪಿಂಗ್ ಮಾಡಿದೆವು. ಹಾಗೆ ಶಾಪಿಂಗ್ ಮಾಡಿ ಹೋಗಿ ಮತ್ತೆ ಚರ್ಚಿಗೆ ವಿಸಿಟ್ ಮಾಡಿ ಮನೆಗೆ ವಾಪಸ್ ಬಂದೆವು.